ಇವತ್ತು ಈ ದೊಡ್ಡದೊಂದು ಸುನಾಮಿಯ ಹುಟ್ಕೊಂಡು ಬಿಟ್ಟಿದೆ ಗಿಲ್ಲಿಗೋಸ್ಕರ. ಆ ಮೆರವಣಿಗೆ ಸಂದರ್ಭದಲ್ಲಿ ಈವನ್ ರಿಪೋರ್ಟರ್ಸ್ಗಳು ಕೂಡ ಜಾಗ ಇಲ್ಲ, ಕಾಲಿಡಕ್ಕೆ ಜಾಗ ಇಲ್ಲ. ಆ ರೀತಿಯಲ್ಲಿ ಊರುದ್ದಕ್ಕೂ ಕೂಡ ಮೆರವಣಿಗೆ ಆಗಿರುವಂಥದ್ದು. ಬಹುಶಃ ಗಿಲ್ಲಿ ಬೇರೆ ಯಾವ ಭಾಗಕ್ಕೆ ಹೋದ್ರು ಮಂಡ್ಯದಲ್ಲಿ ಮಾತ್ರ ಹಿಂಗ ಅನ್ಸುತ್ತಾ, ಅಥವಾ ಬೇರೆ ಯಾವ ಭಾಗಕ್ಕೆ ಹೋದ್ರು ಅದೇ ರೀತಿ ಜನ ಸೇರ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಗಿಲ್ಲಿ ಮುಂಚೆ ಮಂಡ್ಯ ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ದ, ಬಟ್ ಸದ್ಯಕ್ಕೆ ಮಂಡ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಅವನು. ಯಾಕೆಂತಂದರೆ ನಾವು ಈಗ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ, ಬೇರೆ ಬೇರೆ ರಾಜ್ಯದಿಂದಲೂ ಸಹ ಗಿಲ್ಲಿ ಅವರಿಗೆ ಫ್ಯಾನ್ಸ್ ಇದ್ದಾರೆ. ಈಗ ಅಷ್ಟು ಜನ ಎಲ್ಲ ಕಡೆಯಿಂದ ಅವ್ರಿಗೆ ರಿಪ್ಲೈ ಬರ್ತಿದೆ. ಫೀಲ್ಡಿಗೆ ಹೋಗ್ತೀವಲ್ಲ ಸರ್ ನಾವು, ಬೇರೆ ಯಾವುದೋ ವಿಚಾರಕ್ಕೆ ಜನರ ಹತ್ರ ನಾವು ಬೈಟ್ ಕೇಳಿದ್ರೆ, ಮಾತಾಡಿ ಅಂತ ಯಾವುದೋ ಒಂದು ವಿಚಾರ ಕೇಳಿದ್ರೆ ಯಾರೂ ಮಾತಾಡಲ್ಲ. ಬಿಗ್ ಬಾಸ್ ವಿಚಾರ ಅಂತ ಒಬ್ಬರು ಕೇಳಿದ್ರೆ ಸುತ್ತ ಒಂದು 10 ಜನ ಸೇರ್ತಾರೆ, ನಾನು ಮಾತಾಡ್ತೀನಿ ಅಂತ. ಓಕೆ ಮಾತಾಡಿ ಅಂತ ಎಲ್ಲರ ಹತ್ರನೂ ಲೋಗೋ ಇದ್ದಾಗ ಎಲ್ಲರೂ ಹೇಳೋದೇನು ಅಂತಂದ್ರೆ ನಾನು ಗಿಲ್ಲಿ ಬಗ್ಗೆನೇ ಮಾತಾಡೋದು, ನಂಗೆ ಗಿಲ್ಲಿ ಫ್ಯಾನು. ಚಿಕ್ಕ ಚಿಕ್ಕ ಅದನ್ನ ನಾನು ನೋಡಿದೆ ಮೊನ್ನೆ ಜಾಲಿವುಡ್ ಸ್ಟುಡಿಯೋದ ಎದುರಿಗೆ. ನೀವು ಆಗ್ಲಿ ಅಥವಾ ರೋಸ್ ಅವರಾಗ್ಲಿ ಎಷ್ಟು ಶ್ರಮ ಪಟ್ರಿ ಅಂತ ಗೊತ್ತಾಯ್ತು. ನಾವು ಜನರನ್ನ ಸೇರ್ಸೋದು ಬೇಡ ಸರ್, ಸುಮ್ಮನೆ ದೂರ ಬಂದು ನಿಂತ್ಕೊಂಡು ಲೈವ್ ಕೊಡೋಣ ಅಂತ ನಿಂತಿದ್ದು. ಲೈವಲ್ಲಿ ಮಾತಾಡಿ ಹಿಂದೆ ತಿರುಗಿ ನೋಡೋಷ್ಟರಲ್ಲಿ ತುಂಬ ಹೋಗಿದ್ದಾರೆ ಜನ. ಜಸ್ಟ್ ಹಿಂಗೆ ಒಂದು ಲೋಗೋ ಹಿಡಿದ್ರೆ ಸಾಕು, ಎಲ್ಲರ ಬಾಯಲ್ಲೂ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಅಲ್ಲಿ ಎಷ್ಟು ಜನ ಬಂದಿದ್ರು, ಎಲ್ಲರೂ ಗಿಲ್ಲಿ ಫ್ಯಾನ್ಸೇ. ನಿಮಗೆ ಬೇರೆಯವ್ರು ಅಲ್ಲಿ ನಾವು ನೋಡಿದ್ವಿ. ಸೊ ನಾಯಿ ಮರಿಗಳನ್ನ ತೆಗೆದುಕೊಂಡು ಶ್ವಾನಗಳನ್ನ ತೆಗೆದುಕೊಂಡು ಬಂದು ಒಂದು ಕಾಮಿಡಿಯನ್ನ ಮಾಡ್ತಾ ಇದ್ರು ಫ್ಯಾನ್ಸ್ ಎಲ್ಲ, ಗಿಲ್ಲಿ ಫ್ಯಾನ್ಸ್ ಎಲ್ಲ. ಅದು ಕ್ಯಾಡಮ್ ಸತೀಶ್ ಅವರು ಗಿಲ್ಲಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಹೊರಗಡೆ ಬೈದಿದಾರಲ್ಲ, ಸೊ ಅದಕ್ಕೆ ಸಹ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಗೆ 2 ಕೋಟಿ ಶರ್ಟ್ ಸಹ ತಗೊಂಡು ಬಂದಿದ್ರು. ಅದನ್ನ ನೋಡಿದೆ, ಶರ್ಟ್ ಆಗಿ ಗೋಣಿ ಚೀಲನ ಹರಿದುಕೊಂಡು ಶರ್ಟ್ ತರ ಮಾಡ್ಕೊಂಡು 2 ಕೋಟಿ ಶರ್ಟ್ ಅಂಕಡೆಲ್ಲ ನಾಯಿನ್ ತಗೊಂಡು ಬಂದಿದ್ದಾರೆ, ಟ್ಯಾಟ್ ಹಾಕ್ಸ್ಕೊಂಡು ಬಂದಿರೋರು ಇದ್ದಾರೆ. ಆಮೇಲೆ ಗಿಲ್ಲಿಗೋಸ್ಕರ ಆ ಜಾಲಿವುಡ್ ಸ್ಟುಡಿಯೋ ಮುಂದೆ ಒಂದು 25ರಿಂದ 30 ಬ್ಯಾನರ್ ಇದಾವೆ, ಪೋಸ್ಟರ್ಸ್ಗಳು ಹಾಕಿದ್ದಾರೆ ಸರ್. ಒಂದು ಬೇರೆ ಯಾವ ಕಂಟೆಸ್ಟೆಂಟ್ಸ್ನೂ ಅಲ್ಲ, ಎಲ್ಲವೂ ಸಹ ಗಿಲ್ಲಿ ಜೊತೆಗೆ ಕಾವ್ಯ ಅಂತನೂ ಅಲ್ಲ. ಕೆಲವೊಂದು ಪೋಸ್ಟರಲ್ಲಿ ಕಾವ್ಯ ಅಂತಿದೆ, ಕೆಲವೊಂದ್ರಲ್ಲಿ ಕಾವು ಅಂತ ಇದೆ. ಅವರು ಗಿಲ್ಲಿ ಅವರು ಕಾವ್ಯನ ಕಾವು ಅಂತ ಕರೀತಿದ್ರಲ್ಲ, ಅದನ್ನು ಸಹ ಮೆನ್ಷನ್ ಮಾಡಿ ಅಲ್ಲಿ ಅಷ್ಟು ಅಭಿಮಾನವನ್ನು ವ್ಯಕ್ತಪಡಿಸಿದ್ರು ಜಾಲಿವುಡ್ ಸ್ಟುಡಿಯೋ ಮುಂದೆ. ರಾತ್ರಿ 3 ಗಂಟೆವರೆಗೂ ಸಹ ಅಭಿಮಾನಿಗಳಿದ್ರು ಗಿಲ್ಲಿ ಅವ್ರನ್ನ ನೋಡಬೇಕು ಅಂತ ಹೇಳಿ.